ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಯೂತ್ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡಿದೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ಮೋದಿ ಕ್ಷಮಾಪಣೆ ಕೇಳಬೇಕು ಅಂತ ಕಾಂಗ್ರೆಸ್ ನಾಯಕರು ಆಗ್ರಹಿಸಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಯೂತ್ ಕಾಂಗ್ರೆಸ್ ರಣಕಹಳೆ. ಲೋಕಭವನ ಮುತ್ತಿಗೆಗೆ ಯತ್ನ, ಕೈ ಕಾರ್ಯಕರ್ತರು ಅರೆಸ್ಟ್. ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಚಿವರು, ಶಾಸಕರು, ಯೂತ್ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಕೇಂದ್ರದ ವಿರುದ್ಧ ಸಮರ ಸಾರಿದ್ದಾರೆ. ಭಾಷಣದುದ್ದಕ್ಕೂ ಕೈ ನಾಯಕರು ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಗುಡುಗಿದ್ದಾರೆ. ಮೋದಿ ಅವರು ಯುರೋಪ್ ಪ್ರವಾಸ ಬಿಟ್ಟು ಬಂದು ಕೂಡಲೇ ಕ್ಷಮೆಯಾಚಿಸಬೇಕು. ಇಂತಹ ಸನ್ನಿವೇಶಗಳಲ್ಲಿ ಮೋದಿ ತಪ್ಪಿಸಿಕೊಳ್ತಾರೆ ಎಂದು ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ. ಮೋದಿ ಅವರು ಯುರೋಪ್ ಪ್ರವಾಸದಲ್ಲಿದ್ದಾರೆ, ಕೂಡಲೇ ವಾಪಸ್ ಬರಬೇಕು, ಮೊಟಕುಗೊಳಿಸಿ. ಒಂದು, ಈ ದೇಶದ ಯುವಕರ ಬೇಸರ ಕ್ಷಮೆ ಯಾಚಿಸಬೇಕು. ನರೇಂದ್ರ ಮೋದಿ ಅವರು ತಪ್ಪಿಸಿಕೊಂಡು ತಿರುಗಾಡಕ್ಕಾಗಲ್ಲ. ನರೇಂದ್ರ ಮೋದಿ ಅವರು ಯಾವಾಗ ದೇಶದಲ್ಲಿ ಸಮಸ್ಯೆಗಳು ಬರ್ತದೆ, ಇಂಥ ಬಿಕ್ಕಟ್ಟು ನಿರ್ಮಾಣ ಆಗ್ತದೆ ಅಂತ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗ್ತಾರೆ. ಅದಕ್ಕೆ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಅವರು ಬಂದು ಈ ದೇಶದ ಯುವಕರ ಪರೀಕ್ಷೆ ಬರೆದಿರ್ತಕ್ಕಂಥ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕ್ಷಮೆ ಕೇಳಬೇಕು. ಇನ್ನು ಪ್ರತಿಭಟನಾ ಸಮಾವೇಶದಲ್ಲಿ ಮೋದಿ ವಿರುದ್ಧ ಸ್ಲೋಗನ್ ಇರುವ ಟಿ ಶರ್ಟ್ ಬಿಡುಗಡೆ ಮಾಡಿದ್ರು. ಪಿಎಂ ಈಸ್ ಕಾಂಪ್ರಮೈಸ್ಡ್, ಐ ಆಮ್ ಕಾಕ್ರೋಚ್ ಎಂಬ ಬರವಣಿಗೆಯುಳ್ಳ ಟಿ ಶರ್ಟ್ ರಿಲೀಸ್ ಮಾಡಿ ಚಾಟಿ ಬೀಸಿದ್ದಾರೆ. ನಂತರ ಮಾತನಾಡಿದ ಸುರ್ಜೇವಾಲಾ, ಮೋದಿ ಸರ್ಕಾರದಲ್ಲಿ ಶಿಕ್ಷಣ ಮಾಫಿಯಾ ನಡೆಯುತ್ತಿದೆ. ಹಿಂದಿನ ಬಿಜೆಪಿ ಸರ್ಕಾರ ಪೇಪರ್ ಲೀಕ್ಗೆ ಹೆಸರುವಾಸಿಯಾಗಿತ್ತು. ನೂರಾರು ಎಕ್ಸಾಮ್ ಪೇಪರ್ಗಳು ಬಿಜೆಪಿ ನಾಯಕರ ಮೂಗಿನ ಅಡಿಯಲ್ಲೇ ಲೀಕ್ ಆಗಿವೆ ಅಂತ ಆರೋಪಿಸಿದ್ದಾರೆ. For the first time in history of India, in Bikaner and other places in Rajasthan, the Army Recruitment Board paper also leaked. Then the Staff Selection Commission paper leaked right under the nose of Modi government in the year 2017. ಪ್ರತಿಭಟನೆ ಬಳಿಕ ಲೋಕಭವನ ಮುತ್ತಿಗೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದರು. ಮೊದಲೇ ಬಂದೋಬಸ್ತ್ ಮಾಡಿದ ಪೊಲೀಸರು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದು ಪ್ರತಿಭಟನೆಗೆ ತೆರೆ ಎಳೆದಿದ್ದಾರೆ. ಒಟ್ನಲ್ಲಿ ನೀಟ್ ಅಕ್ರಮದ ವಿರುದ್ಧ ಯೂತ್ ಕಾಂಗ್ರೆಸ್ ಬೀದಿಗಿಳಿದಿದ್ದು, ಸರ್ಕಾರ ಕೂಡ ಸಾಥ್ ಕೊಟ್ಟಿದೆ. ಹೋರಾಟಗಳಿಗೆ ಕೇಂದ್ರ ಸರ್ಕಾರ ಮಣಿಯುತ್ತಾ ತಪ್ಪು ಒಪ್ಪಿಕೊಳ್ತಾರಾ ಅನ್ನೋದೇ ಕುತೂಹಲವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.